ಏನು ಇವತ್ತು ನಮ್ಮ ಸ್ವರ್ಣ ವಾರ್ಡ್ 22ರಲ್ಲಿ ಈ ರಾಜಕಾಲುವೆ ಪಕ್ಕದಲ್ಲಿ ಒಂದು ದಾರಿ ಇದೆ ಅಂತ ಅವತ್ತಿಂದನೂ ನಾವು ಪ್ಲಾನಲ್ಲೂ ಇದೆ, ಆದ್ರೂ ನಾವು ಆ ದಾರಿನೇ ಅಂತ ಮಾಡ್ಕೊಂಡಿದ್ದೀವಿ. ಇವತ್ತು KD ಅವರು ಮತ್ತು ನಗರಸಭೆ ಕಡೆಯಿಂದ ಖಾತಾ ಆಗಿದೆ ಅಂತ ನಮ್ಮ ಇಲ್ಲಿ ಯಾರೋ ಬಂದು ಕಲ್ಲುಗಳಾಕಿದ್ದಾರೆ ಅಂತ ನಮ್ಮ ಏರಿಯಾದವರು ಒಂದು 3 ದಿವಸದಿಂದ ಹೇಳ್ತಾ ಇದ್ರು. ಆ ಒಂದು ಇದರಲ್ಲಿ ಯಾರು ಹಾಕಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ನಾವು ಈಸ್ಕೊಂಡಿದ್ದೀವಿ. ಇದನ್ನು ನಾವು ಯಾಕೆ ಅಂದರೆ ಬೋರ್ ಇದೆ, ಅದೇ ರೋಡಲ್ಲಿ ಹಾಕಿರೋದು, ಟ್ರಾನ್ಸ್ಫಾರ್ಮರ್ಗಳೆಲ್ಲ ಅದೆಲ್ಲ ಬದಲಾವಣೆ ಮಾಡಿದ್ದಾರೆ. ಯಾವ ಥರ ಅವರು ಮಾಡಿಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಆ ಕಡೆಯವರು ನಮ್ಮ ಹತ್ರ ಬಂದು ಭೇಟಿ ಆದರು. ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅಂತ ತಂದು ಕೊಡಿ ಅಂತ ನಾವು ಹೇಳಿದ್ದೀವಿ. ಇವಾಗ ಜೆರಾಕ್ಸ್ ಮಾಡಿ ತಂದು ಕೊಡ್ತೀವಿ ಅಂತ ಹೇಳಿದರೆ ಇವರು ನಮ್ಮ ಏರಿಯಾದವರು ಆಲ್ರೆಡಿ ಅದು ಕೇಸಲ್ಲಿದೆ. ಆ್ಯಕ್ಚುಲಿ ಮದನ್ ಗೋಪಾಲು ಅವರೆಲ್ಲ ನಾವು ಒಟ್ಟಿಗೆ ಮುಂಚೆನೇ ಅದು ಒಂದು ಕೇಸ್ ಹಾಕಿದ್ದು, ನಾನು ಸೇರಿ. ಯಾಕೆಂದರೆ ಅದು ಇತ್ತೀಚೆಗೆ ಅದು ಬೆಳವಣಿಗೆ ಆಗಿರಲಿಲ್ಲ. ಇವಾಗೇನೋ ಬೆಳವಣಿಗೆ ಆಗಿದೆ. ಏನೋ ಒಂದು 90 ಒಂದು ಕಲ್ಲುಗಳು ಇದು ಮಾಡಿದರೆ ಅಂಗಡಿಗಳಿದ್ದಾವೆ. ಇಲ್ಲಿ ಅಂಗಡಿ ಅಂದರೆ ಶೆಡ್ಗಳಿದ್ದಾವೆ. ಅವು ಬರೋಕ್ಕೂ ಇದೆಯಲ್ಲ ಸೈಟ್ ಅವರಿಗೆ. ಆವಂಥ ಪರಿಸ್ಥಿತಿಯಲ್ಲಿ ಇದು ನಗರಸಭೆ ಕಮಿಷನರ್ ಆಗಲಿ ನಮ್ಮ ಶಾಸಕರು ಆಗಲಿ ಈ ಸ್ಥಳ ಪರಿಶೀಲನೆ ಮಾಡಿ ಅದು ಏನು ಒತ್ತುವರಿ ಆಗಿದೆಯಾ ಇಲ್ಲ ಇನ್ನೇನಾಗಿದೆಯಾ ಅವ್ರಿಗಾಗಿದೆಯಾ. ರಾಜಕಾಲುವೆ ಬೇರೆ ಇದೆ, 33 ಅಡಿ ಇರೋದೇ 7 ಅಡಿನೋ ಏನೋ ರಾಜಕಾಲುವೆ, 33 ಮೀಟರ್ ಇರೋದು, 33 ಅಡಿ. ಅದನ್ನು ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಇವಾಗ ರೋಡ್ ಇರೋದನ್ನು ಈ ಥರ ಆಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಇದು ಕೂತ್ಕೊಂಡು ಅದು ಏನು ಕರೆಕ್ಟ್ ಯಾರ್ದು ಡಾಕ್ಯುಮೆಂಟ್ಸ್ ಯಾರು ಮಾಡಿದ್ದಾರೆ, ಯಾರು ಫಾಲ್ಟ್ ಮಾಡಿದ್ದಾರೆ, KD ಅವ್ರು ಮಾಡಿದಾರಾ ಇಲ್ಲ ನಗರಸಭೆಯವರು ಮಾಡಿದಾರಾ ಇಲ್ಲ. ಪ್ಲಾನಲ್ಲಿರೋದು ದಾರಿನೇ ಇದೆ. ಎಷ್ಟು 25 ಅಡಿ ದಾರಿ ಇದೆ. ಅಲ್ಲಿ ಅಂಗಡಿಗಳು ಕಟ್ಟಿದ್ದಾರೆ, ಶೆಡ್ಗಳು ಕಟ್ಟಿದ್ದಾರೆ. ಅದಕ್ಕೂ ಇವಾಗ ಜಾಗನೂ ಹೋಗಿ ಬರೋಕ್ಕೂ ಇಲ್ಲ ವ್ಯವಸ್ಥೆ. ಅವೊಂದಿದ್ರಲ್ಲಿ ಯಾರೇ ಇದು ಮಾಡ್ಕೊಂಡಿಲ್ಲಿ ತಪ್ಪಿದ್ರೆ ಅವನ್ನ ಸೂಕ್ತ ಕ್ರಮ ತೆಗೆದುಕೊಂಡು ಈ ಏನು ಒತ್ತುವರಿ ಆಗಿದ್ದರೆ ಅದನ್ನು ರಿಮೂವ್ ಮಾಡಬೇಕಂತ ನಾವು ಕಮಿಷನರಲ್ಲೂ ಒಂದು ಮನವಿ ಮಾಡ್ತೀವಿ. ಹೋಗ್ಬಿಟ್ಟು ನಮ್ಮ ಶಾಸಕರಲ್ಲೂ ಒಂದು ಮನವಿ ಮಾಡ್ತೀವಿ ಅಂತ ನಮ್ಮ ಸ್ವರ್ಣನಗರ ವಾರ್ಡಿನ ಸಮಸ್ಯೆಗಳೇನೇ ಇದ್ರೂ ನಮ್ಗೆ ಬಂದು ಹೇಳ್ತಾರೆ. ಆ ಒಂದು ಇದರಲ್ಲಿ ನಾವು ಇಲ್ಲಿ ಸ್ಥಳ ಭೇಟಿ ಮಾಡಿ ಈ ಒಂದು ಮಾಹಿತಿಯನ್ನು ತಮ್ಮ ಮಾಧ್ಯಮ ಮೂಲಕ ನಾವು ಒಂದು ಹಂಚ್ಕೊಳ್ತಾ ಇದ್ದೀವಿ. ಅಂತ ಇವತ್ತು ಇಲ್ಲಿ ಬೆಳಗ್ಗೆ ಒಂದು 5 ಗಂಟೆಯಿಂದ ಪಬ್ಲಿಕ್ಕಲ್ಲಿ ಇಲ್ಲಿರೋ ಸ್ಥಳೀಯರಲ್ಲಿ ಒಂದು ಗೊಂದಲ ಬಂದಿದೆ. ಏನಪ್ಪ ಅಂದರೆ 10th ಕ್ರಾಸಿಂದ ಹಿಡ್ಕೊಂಡು 11th ABCDEF ವರೆಗೂ ಇದು 25 ಅಡಿ ರೋಡು. ಆಲ್ರೆಡಿ ಟೌನ್ ಪ್ಲಾನಿಂಗಲ್ಲಿ ಅಪ್ರೂವಲ್ ಆಗಿ 1982 ಅಲ್ಲೂ ಅಪ್ರೂವಲ್ ಆಗಿರೋದ್ರಿಂದ ಆವತ್ತು ಅಲ್ಲಿ ಏನೋ 25 ಅಡಿ ರೋಡ್ ಬಿಟ್ಟು ನಾರ್ತ್ ಕಡೆಗೆ ರಾಜಕಾಲುವೆ ಇದೆ. ಅದಕ್ಕಿಂತ ಎಕ್ಸ್ಟೆನ್ಷನ್ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಇದನ್ನು ರೋಡು ರಸ್ತೆ ಅಂತಲೇ ಎಲ್ಲರೂ ಇಲ್ಲಿರೋ ಪಕ್ಕದಲ್ಲಿರೋ ಎಲ್ಲ ಮನೆಯವರು ಸೈಟ್ ಕೊಂಡ್ಕೊಂಡಿರೋರಲ್ಲ, ರಸ್ತೆ ಅಂತಲೇ ಕೊಂಡ್ಕೊಂಡಿರೋದು. ಈಗ 11th ಇಂದ 11th Aಗೆ ಬರುವ ಒಂದು ಪೀಸ್ ರೋಡನ್ನು KD ಅವ್ರ ಕಡೆಯಿಂದ ಅಪ್ರೂವಲ್ ಮಾಡಿಸಿ ಮುನ್ಸಿಪಾಲ್ಟಿ ಕಡೆಯಿಂದ ಖಾತಾ ಪಡ್ಕೊಂಡಿದ್ದಾರೆ. ಇದು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ, ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೋ, ಅದು ಯಾರೋ ಲ್ಯಾಂಡ್ ಲಾರ್ಡ್ಸ್ ಯಾರಿದ್ದಾರೋ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಂತ ಆಸೆ ಪಡ್ತಾ ಇದ್ದೀವಿ. ಇದನ್ನು ಅವ್ರು ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೂ KD ಅವರೂ ಸಹ ಇವರು ಮುನ್ಸಿಪಾಲ್ಟಿಯವರು ಸಹ ಸ್ಥಳ ಪರಿಶೀಲನೆ ಮಾಡದಿರಾ ಈ ಥರ ಮಾಡಿಕೊಟ್ಟಿರೋದು ನಮ್ಮ ಮನಸ್ಸಿಗೆ ತಪ್ಪು ಅನಿಸ್ತಾ ಇದೆ. ಬಟ್ ಅದು ಏನು ಮಾಡಿದ್ದಾರೆ ಏನಂತ ಹೋಗಿ ಇವತ್ತು ಆಫೀಸಲ್ಲಿ ಕೂತ್ಕೊಂಡು ಆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಅದು ಏನು ತಪ್ಪಾಗಿದೆಯಾ ಇಲ್ಲ ಇವರು ಯಾರಾದರೂ ಬಂದಿರೋರು ಈಗ ಯಾರು ಫೆನ್ಸಿಂಗ್ ಆಗ್ತಾ ಇದ್ದಾರೆ ಅವ್ರು ತಪ್ಪಾಗಿ ಹಾಕ್ಕೊಳ್ತಾ ಇದ್ದಾರೆ ಅಂತ ಒಂದು ಸಾರಿ ಪರಿಶೀಲನೆ ಮಾಡೋಣ. ಪ್ಲಸ್ ಇದು 100% ರೋಡು, ಇದರಲ್ಲಿ ಎರಡನೇ ಮಾತಿಲ್ಲ. ರೋಡನ್ನು ಬಿಟ್ಟು ಏನಾದರೂ ಮಾಡ್ಕೊಂಡಿರೋದನ್ನು ಅವರು ರೋಡನ್ನು ಸೇರಿಸಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಎನ್ಕ್ವೈರಿಯಲ್ಲಿ ಕಾನ್ಸ್ ಬರುತ್ತೆ. ನಾವು ಆಫೀಸರ್ಸ್ ಎಲ್ಲ ನಾನು ಮಾತಾಡ್ಸಿದ್ದೀನಿ. ಆಲ್ರೆಡಿ MLA ಅವ್ರ ಗಮನಕ್ಕೂ ತಂದಿದ್ದೀನಿ. MLA ಅವರು ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕಂತ ಕಮಿಷನರ್ಗೆ ಇಬ್ಬರಿಗೂ, ಅವರು KD ಕಮಿಷನರ್ ಧರ್ಮೇಂದ್ರ ಅವ್ರಿಗೂ ಮುನ್ಸಿಪಾಲ್ಟಿ ಕಮಿಷನರು ಪವನ್ ಕುಮಾರ್ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ. ಅವರು ಇಮಿಡಿಯೇಟ್ ಇನ್ನೂ ಒಂದು 1 or 2 ಅವರ್ಸಲ್ಲಿ ಬಂದು ಪರಿಶೀಲನೆ ಮಾಡಿ ಅದು ಏನಿದೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ವಿನಂತಿನೂ ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ ಪರವಾಗಿ ಪಬ್ಲಿಕ್ಕು ಸೇರಿದ್ದಾರೆ. ಪಬ್ಲಿಕ್ಕು ಏನೋ ಬೆಳಗ್ಗಿಂದನೇ ಅವರು ತುಂಬ ಮುಜುಗರ ಆಗಿ ನಾವು ಧರ್ನಾ ಕೊಡ್ತೀವಿ ಹಂಗೆ ಹಿಂಗೆ ಅಂದರು. ಇಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡೋಕ್ಕೆ ಹೋಗಬಾರ್ದು. ಅದು ಏನಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟು ತಿಳ್ಕೊಂಡಾದ ಮೇಲೆ ನಾವು
ಕ್ರಮ ವಹಿಸೋಣ. ನಾನು ನಿಮ್ಮ ಜೊತೆಗಿರ್ತೀನಿ. ನಮ್ಮ ಜೊತೆಯಲ್ಲಿ ನಮ್ಮ ಸ್ಥಳೀಯರಾದರೆ ನಮ್ಮ ಮುಖಂಡರುಗಳೆಲ್ಲ ಇದ್ದಾರೆ, ಅವರೆಲ್ಲೂ ಜೊತೆಯಲ್ಲಿ ಇರ್ತಾರೆ ಅಂತ ನಾವು ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿಸಿ ಎಲ್ಲರನ್ನೂ ಮನೆಗೆ ಕಳಿಸಿದ್ದೀವಿ. ಈಗ ಫೆನ್ಸಿಂಗ್ ಅಂದರೆ ಕಲ್ಲು ನಾಟಿದ್ದಾರೆ, ಅದು ನಾವು ಏಕಾಏಕಿ ನಾವು ಹೊಡಿಯೋಕ್ಕೆ ಹೋಗಬಾರ್ದು. ನಾವು ಹೊಡಿಯೋಕ್ಕೆ ಹೋದಾಗ ನಮ್ಮ ಹತ್ರ ಪೇಪರ್ಸ್ ಕರೆಕ್ಟ್ ಇದ್ದು ಇದಿಲ್ಲ ರಸ್ತೆನೇ ಅಂತ ನಮ್ಗೆ ಕೊಟ್ಟರೆ ಆವಾಗ ನಾವು ಮಾಡಿಕೊಡ್ತೀವಿ. ಈಗ ಏನಾದರೂ ಫೆನ್ಸಿಂಗ್ ಹಾಕೋದಾದ್ರೆ ಖಂಡಿತವಾಗಿ ಸ್ಥಳೀಯರು ಅದು ಬಿಡೋಕ್ಕೆ ಚಾನ್ಸಸ್ ಇಲ್ಲ, ಕ್ಲಿಯರ್ ಆದಮೇಲೆ ಅದೇನಿದೆಯೋ ಮಾಡ್ಕೊಳ್ಳೋಣ ಅಂತ. ಅಂದರೆ ಇದು ಸಾರ್ವಜನಿಕರ ಬಳಕೆಗಾಗಿ ಇದ್ದಂತಹ ಸಾರ್ವಜನಿಕರ ಲೇಔಟ್ ಅಲ್ಲಿ ಟೋಟಲ್ ಲೇಔಟ್ 3.5 ಏಕರ್ ಲೇಔಟ್ ಇದು 103/1 and 2 ಎರಡೂ ಸೇರಿ ಇದು ಲೇಔಟ್ ಆಗಿರೋದು. ಪ್ಲಸ್ ಇಲ್ಲಿ ಅವರು ಖಾತೆ ಆಗಿರೋದು 103/1ಗೆ. ಈ ಸ್ಥಳ ಬಂದು 103/2 ಇದು ಈ ಪೀಸು. ಅದು ಆಗೋಕ್ಕೂ ಚಾನ್ಸ್ ಇಲ್ಲ, ತಪ್ಪುಗಳು ಜಾಸ್ತಿ ಇದೆ. ಬಟ್ ನಾವು ಇಲ್ಲಿ 2-3 ದಿವಸದಿಂದ ಈ ಪೇಪರ್ನ ಓದ್ತಾ ಇರುವಾಗ ಇದನ್ನು ನಾನು ಪರಿಶೀಲನೆ ಮಾಡ್ತಾ ಇರುವಾಗ ಇದೆಲ್ಲ ಒಂದೊಂದಾಗಿ ಕಂಡು ಬರ್ತಾ ಇದೆ. ಡಿಸ್ಪ್ಯೂಟಲ್ಲಿ ಕೋರ್ಟಲ್ಲಿದೆ, ಲ್ಯಾಂಡ್ ಲಾರ್ಡ್ಸ್ ಇದ್ದಾರಲ್ಲ ಅವರು ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಕೋರ್ಟಲ್ಲಿದೆ. ನೆಕ್ಸ್ಟು ಈ ರಸ್ತೆಯನ್ನು ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಮುಂಚೆನೇ ಗೊತ್ತಾಗಿ ಇಲ್ಲಿ ಸ್ಥಳೀಯ ಮುಖಂಡರಾಗಿದ್ದ ನಮ್ಮ ಇವರು ಮದನ್ ಗೋಪಾಲ್ ಅಂಡ್ ಟೀಮು ಅಸೋಸಿಯೇಷನಲ್ಲಿದ್ದಾಗ ನೆಕ್ಸ್ಟು ಪ್ರಸನ್ನ ಕುಮಾರ್, ಇವರು ಪಾಂಡುರಂಗನು, ಇವರ ನಾಯ್ಡು ಎಲ್ಲನೂ ಸೇರಿ ಕೋರ್ಟಿಗೂ ಹೋಗಿದ್ದಾರೆ. ಕೋರ್ಟಿಗೆ ಹೋದಾಗ ಮನೆ ಪಕ್ಕದಲ್ಲಿರೋದು ರೋಡು ಅಂತ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಬಂದು 3 ಸೈಟ್ ಬರುತ್ತೆ ಈ ರೋಡ್ಗೆ. ಒಂದು ಈಸ್ಟು, ಒಂದು ವೆಸ್ಟು, ಒಂದು ನಾರ್ತ್ಗೆ ಇದೇ ರೋಡ್ ಆಗೋದು. ಪ್ರಾಕ್ಟಿಕಲ್ ಆಗಿ ಲಾಜಿಕ್ ಆಗಿ ಹೇಳೋದಾದ್ರೂ ನಾರ್ತ್ಗೆ ಯಾವ್ದು ಸೈಡ್ ಫೇಸ್ ಆಗುತ್ತೋ ಆ ಫೇಸ್ಗೆ ಇದೇ ನಾರ್ತ್ ರೋಡ್ ಬರೋದು. ಅದು ರೋಡ್ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಆಗಲ್ಲ, ಅದು ಸುಳ್ಳಾಗತ್ತೆ. ಅದು ನೋಡೋಣ, ಅದನ್ನೇ ನೆಕ್ಸ್ಟ್ ಇದರಲ್ಲಿ ಕ್ಲಿಯರ್ ಆಗುತ್ತೆ 100% ರಸ್ತೆ. ಸರಿ, ಸಮಸ್ಯೆನೇ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ನಗರಸಭೆ ಹೇಳ್ತಾ ಇದೆ. ಹೌದು. ಈಗ ನಿಮ್ಮ ಏನು ಮಾಡ್ತೀರಾ ಸರ್ ಮುಂದೆ? ಸರ್ ಏನಂದರೆ ಅದೇ ಅಫಿಷಿಯಲ್ ಆಗಿ ಹೋಗಿ ಕೂತು ಲೀಗಲ್ ಪಾಸ್ಪೋರ್ಟ್ಸ್ ಏನಿದೆ ಡಾಕ್ಯುಮೆಂಟೇಷನ್ ಅಂತ ತೆಗೆಯೋಕೆ ಹೇಳ್ತೀವಿ. ಆ ಡಾಕ್ಯುಮೆಂಟೇಷನಲ್ಲಿ ಪಕ್ಕ ಏನಿದೆ ಅಂತ 82 ಇಂದ ಪ್ಲಾನಿಂಗ್ ಅಥಾರಿಟಿ ಕೊಟ್ಟಿರೋದಲ್ಲ, ಆ ಪ್ಲಾನಿಂಗ್ ಯಾಕಂದರೆ ಇಲ್ಲಿ ಒಬ್ಬರ ಹತ್ರ ಕೈಯಲ್ಲಿ ಇಟ್ಕೊಂಡು ನಾನು ಒಬ್ಬನ ಮಾತಾಡ್ತಾ ಇಲ್ಲ, 96 ಸೈಟು 96 ಮನೆಗಳಲ್ಲೂ ಇದೆ ಇದೊಂದು. ಯಾಕಂದರೆ ಏನು ಇದನ್ನು ನಾವು ಬೇರೆ ಮಾಡಿಫಿಕೇಷನ್ ಮಾಡೋದೋ ಇಲ್ಲ ಬೇರೆ ಏನೋ ಮಾಡೋಕ್ಕಾಗಲ್ಲ. 96 ಸೈಟ್ ಓನರ್ಸ್ ಹತ್ರನೂ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ತಪ್ಪು ಅಂತ ಹೇಳೋಕ್ಕೆ ಚಾನ್ಸಸ್ಸೇ ಇಲ್ಲ. ಇದೆಲ್ಲ ಸಿಗ್ನೇಚರ್ಸ್ ಇದೆ, ಆಲ್ರೆಡಿ ಯಾರು ಮಾಡಿಸಿದ್ದಾರೆ ಅಂತ. ಆವಾಗ ಚೇರ್ಮನ್ ಆಗಿ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಯಾರಿದ್ರು ಅವ್ರ ಸೈನ್ ಇದೆ, ಪ್ಲಾನಿಂಗ್ ಅಥಾರಿಟಿ ಡಿಪಾರ್ಟ್ಮೆಂಟ್ ಅವ್ರ ಸೆಕ್ರೆಟರಿ ಅವ್ರ ಸೈನ್ ಇದೆ. ಇದೆಲ್ಲ ಇರೋ ಕಾರಣ ಇದು ಖಂಡಿತವಾಗಿ ಇದನ್ನು ತಪ್ಪು ಯಾರೇ ಮಾಡಿರಲಿ, ಯಾರೇ ಇರಲಿ ತಪ್ಪು ಅಂತ ಒಪ್ಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಇದನ್ನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಇದು ಪಬ್ಲಿಕ್ ಕೊಟ್ಬಿಡಿ ಅಂತ ನಾವು ಹೇಳ್ತಾ ಇರೋದು. தரம் என்றும் நிரந்தரம் வாங்க.